ನಿಜವಾಗ್ಲೂ ಮೇ 5 ನಡೆದ ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಯ್ತಾ? ಈ ಟೆಲಿಗ್ರಾಮ್ ಮುಖಾಂತರ ಹಾಗೆ ಇನ್ಸ್ಟಾ ಮುಖಾಂತರ ಬಹಳಷ್ಟು ಡೌಟ್ಸ್ಗಳು ಅರೈಸ್ ಆಗ್ತಾ ಇತ್ತು. ನೀಟ್ ಎಕ್ಸಾಮ್ ಲೀಕ್ ಆಗಿದೆ ಅಂತ. ನಿನ್ನೆ ಸಂಜೆ 4:15 ಅರೌಂಡ್ 4:15 ಮೇ 5 ಒಂದು ರೀಲ್ಸ್ ಅಪ್ಲೋಡ್ ಆಗುತ್ತೆ. ಆ ಅಪ್ಲೋಡ್ ಆಗಿರೋ ರೀಲ್ಸು ನೀಟ್ ಎಕ್ಸಾಮ್ 2024 ಕ್ವಶನ್ ಪೇಪರ್ ಅಂತ ಇರುತ್ತೆ. ಯಾರೂ ಫಸ್ಟ್ ನಂಬಲ್ಲ, ಬಟ್ ಆಫ್ಟರ್ 5:15 ಆದಮೇಲೆ ಕ್ವಶನ್ ಪೇಪರ್ ಬರೆದಿರೋ ವಿದ್ಯಾರ್ಥಿಗಳು ಆ ರೀಲ್ಸ್ ನೋಡಿ ಅಲ್ಲಿರೋ ಕ್ವಶನ್ ಪೇಪರು ಮತ್ತು ಅವರು ಬರೆದಿರೋ ಕ್ವಶನ್ ಪೇಪರ್ ಎರಡೂ ಸೇಮ್ ಇತ್ತು. ನಾವು ದೇ ಶಾಕ್. ಆಗ ಟೆಲಿಗ್ರಾಮ್ ಮುಖಾಂತರ ಇನ್ಸ್ಟಾ ಮುಖಾಂತರ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅನ್ನೋ ಮಾಹಿತಿ ಎಲ್ಲ ಕಡೆ ಹೊರಬಿತ್ತು. ಸೊ ಹಾಗಾದರೆ ನಿಜವಾಗ್ಲೂ ಕ್ವಶನ್ ಪೇಪರ್ ಲೀಕ್ ಆಗಿದೆಯಾ? ಭಾಳಷ್ಟು ಸ್ಟೂಡೆಂಟ್ಸ್ಗಳು ಕೇಳ್ತಾಯಿದ್ರು, ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ. ಯಾವ ವಿದ್ಯಾರ್ಥಿಗಳಿಗೆ ನಿನ್ನೆ ನಡೆದ ಎಕ್ಸಾಮು ಡಿಫಿಕಲ್ಟ್ ಇತ್ತೋ ಆ ಮಕ್ಕಳಿಗೆ ಬಹಳ ಖುಷಿಯಾಗೋಯಿತು, ಶೇರ್ ಮಾಡ್ತಾ ಹೋದರು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ. ಯಾವ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಎಕ್ಸಾಮ್ ಬರೆದಿದ್ದಾರೋ ಅವ್ರಿಗೆ ರಿಯಲಿ ಇಟ್ ಇಸ್ ಎ ಗ್ರೇಟ್ ಲಾಸ್. ಯಾಕೆಂದರೆ ಕ್ವಶನ್ ಪೇಪರ್ ಲೀಕ್ ಆದರೆ ಮತ್ತೆ ರೀ ಎಕ್ಸಾಮ್ ಮಾಡ್ತಾರೆ, ಮತ್ತೆ ಇನ್ನೊಂದು ಸಲ ಪ್ರಿಪೇರ್ ಆಗಬೇಕು, ಮತ್ತೆ ಓದಬೇಕಲ್ಲ. ಯಾವ ವಿದ್ಯಾರ್ಥಿಗಳು ಅಷ್ಟೇ ಸೆಕೆಂಡ್ ಟೈಮ್ ಎಕ್ಸಾಮ್ ಅದನ್ನೇ ಮತ್ತೆ ಬರೀಬೇಕು ಅಂದರೆ ಇಟ್ ಈಸ್ ರಿಯಲಿ ಹಾರ್ಡ್. ಸೊ ಹಾಗಾಗಿ ಕೆಲವರಿಗೆ ಶಾಕ್ ಆಯಿತು, ಕೆಲವರಿಗೆ ಖುಷಿ ಆಯಿತು. ಬಟ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅರೌಂಡ್ 6:45 ಆಗಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿತು. ಆ ನೋಟಿಫಿಕೇಶನಲ್ಲಿ ಒಂದು ಸ್ಪಷ್ಟೀಕರಣ ಕೊಡ್ತು. ಡ್ಯೂರಿಂಗ್ ನೀಟ್ 2024 examination came to attention of the NTA that one of this examination center, Girls Higher Secondary Model School, Mandir, Mandown, Modapur, there was a incident of incorrect distribution of question paper by the center superintendent. Despite efforts by invigilator to prevent it, some candidates left the examination center with question paper. ಇದು ಆಗಿರೋ ಇನ್ಸಿಡೆಂಟ್. ಏನಾಗಿದ್ದು ಇನ್ಸಿಡೆಂಟು ಅಂದರೆ ಇಂಗ್ಲೀಷ್ ವರ್ಷನ್ ಬದಲು ಹಿಂದಿ ವರ್ಷನ್ಸ್ ಕೊಟ್ಟಿದ್ರು. ವಿದ್ಯಾರ್ಥಿಗಳಿಗೆ ಶಾಕ್ ಆಯಿತು. ಆ ಶಾಕಲ್ಲಿ ಇದೆಲ್ಲ ಒಂದು ರೀತಿ ಗೊಂದಲ ಆಗೋಯ್ತು ಮಕ್ಕಳಿಗೆ. ಯಾಕೆಂದರೆ 2 ಇಯರ್ಸ್ ಬರೆದಿರೋ ಎಕ್ಸಾಮಿನೇಷನಲ್ಲಿ ಈ ರೀತಿ ಆಗ್ತಾ ಇದೆಯಲ್ಲ ಅಂತ ಗೊಂದಲ ಆಯಿತು. ಬಟ್ ಅಲ್ಲಿ ಇನ್ವಿಜಿಲೇಟರ್ ಆಗಿರೋ ಮಿಸ್ ಮ್ಯಾಚನ್ನು ಕರೆಕ್ಟ್ ಮಾಡೋಕ್ಕೆ ಹೋದ್ರು. ಬಟ್ ವಿದ್ಯಾರ್ಥಿಗಳು ಮಾಸ್ ಆಗಿ ಎಕ್ಸಾಮಿನೇಷನ್ ಮುಗಿಯೋದಕ್ಕಿಂತ ಅರ್ಲಿಯಾಗಿ ಹೊರಗಡೆ ಬರ್ತಾರೆ, ಕ್ವಶನ್ ಪೇಪರ್ ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಇದು ಆಗಿರೋ ನಿಜವಾದ ಇನ್ಸಿಡೆಂಟ್. ಈ ಇನ್ಸಿಡೆಂಟ್ ಆಗಿರೋದು ರಾಜಸ್ಥಾನದ ಮುದಾಪುರನ ಒಂದು ಕಡೆ ಮಾತ್ರ ಆಗಿದೆ, ಬೇರೆ ಎಲ್ಲೂ ಈ ರೀತಿ ಇನ್ಸಿಡೆಂಟ್ ಆಗಿಲ್ಲ. 120 ಸ್ಟೂಡೆಂಟ್ಸ್ಗೆ ಮಾತ್ರ ಏನಾದರೂ ರೀ ಎಕ್ಸಾಮ್ ಆಗುತ್ತೆ, ಬಟ್ ಎಲ್ಲ ವಿದ್ಯಾರ್ಥಿಗಳಿಗೂ ರೀ ಎಕ್ಸಾಮ್ ಆಗೋದಿಲ್ಲ 99%. ಮತ್ತೆ ಇನ್ನೊಂದು ಸಲ ನೀವು ಎಕ್ಸಾಮಿನೇಷನ್ನ ಬರೆಯೋ ನೆಸೆಸಿಟಿ ಇಲ್ಲ. ಎಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆಯೋ ಏನಾದರೂ ನೀವು ಆ ಸೆಂಟ್ರಲ್ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ NTA ಕಡೆಯಿಂದ ಒಂದು ಸ್ಪಷ್ಟನೆ ಬರುತ್ತೆ. ರೀ ಎಕ್ಸಾಮ್ ಬಗ್ಗೆ ಬೇರೆ ಸೆಂಟ್ರಲ್ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ನೇ ಫೈನಲ್, ಬೇರೆ ಯಾವುದೇ ನೋಟಿಫಿಕೇಶನ್ ಬರೋದಿಲ್ಲ. ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ, ಕ್ವಶನ್ ಪೇಪರ್ ಲೀಕ್ ಅಂತೂ ಆಗಿಲ್ಲ, ಬಟ್ ಒಂದು ಸೆಂಟ್ರಲ್ ಮಾತ್ರ ಮಿಸ್ ಮ್ಯಾಚ್ ಆಗಿದೆ. ಆ ಮಿಸ್ ಮ್ಯಾಚನ್ನು NTA ಆ ಸೆಂಟ್ರಲ್ಲಿ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಮಾತ್ರ ರೀ ಎಕ್ಸಾಮ್ ಮಾಡುತ್ತೆ, ಬೇರೆನೆಲ್ಲೂ ರೀ ಎಕ್ಸಾಮ್ ಮಾಡೋದಿಲ್ಲ. ಇದ್ರ ಬಗ್ಗೆ ನೆಕ್ಸ್ಟು ಅಪ್ಡೇಟ್ಸ್ ಏನಾದರೂ NTA ಕಡೆಯಿಂದ ಬಂದರೆ ನಿಮಗೆ ನಾವು ತಿಳಿಸ್ತೀವಿ. ಸೊ ಇದಿಷ್ಟೇ